ಕನಕಪುರ ತಾಲೂಕು ಕಾಡಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಹಲಸೂರು ಗ್ರಾಮದ ರಾಜು ಟಿ ರವರು ಅವಿರೋಧವಾಗಿ ಆಯ್ಕೆಯಾದರು. ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಶಂಭುಲಿಂಗಪ್ಪ ಘೋಷಣೆ ಮಾಡಿದರು. ಪಿಡಿಒ ಕೃಷ್ಣರವರು ಸಹಾಯಕ ಚುನಾವಣಾಧಿಕಾರಿಯಾಗಿ ಭಾಗವಹಿಸಿದ್ದರು. ಚುನಾವಣೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಪಿ. ರಾಜು, ಸರೋಜಮ್ಮ, ಜಯಶೀಲ, ಪುಟ್ಟಮಾದಮ್ಮ, ಪುಟ್ಟತಾಯಮ್ಮ, ಪದ್ಮ, ನಾಗರಾಜು, ಸೌಮ್ಯ, ಸುಂದರಮ್ಮ, ಸುರೇಶ್, ಕೆಂಪರಾಜು, ಕಾಂತರಾಜು, ಸುನೀತಾ ಹಾಗೂ ಅಧ್ಯಕ್ಷರಾದ ರುಕ್ಮಿಣಮ್ಮ ಭಾಗವಹಿಸಿದ್ದರು. ಮುಖಂಡರುಗಳಾದ ಸಾತನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು, ಬೋಹಳ್ಳಿ ಉಮೇಶ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ರಾಜುರವರಿಗೆ ಶುಭ ಕೋರಿದರು. ಗೌರವಾನ್ವಿತ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಜರಿದ್ದೀರಾ, ಅವ್ರಿಗೆಲ್ಲರಿಗೂ ಸ್ವಾಗತವನ್ನು ಕೋರ್ತೇವೆ. ಹಾಗೂ ಚುನಾವಣಾ ಸಭೆಯನ್ನು ಚುನಾವಣಾ ಪ್ರಕಾರಗಳನ್ನ ಇವಾಗ ಪ್ರಾರಂಭ ಮಾಡ್ತೇವೆ. ಏನು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಶಾಂತಿಯುತವಾಗಿ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು, ಸಹಕಾರ ನೀಡಬೇಕು ಅಂತ ಕೇಳ್ತಾ ಸಭೆಯನ್ನು ಪ್ರಾರಂಭ ಮಾಡ್ತೇವೆ. ಅಧಿಕಾರಿಗಳು ರಾಮನಗರ ಜಿಲ್ಲೆಯವರ ಪತ್ರದ ಅಧಿಸೂಚನೆ ಸಂಖ್ಯೆ ನಂಬರ್ ರಾಜಿಕ ELN CR 39/2025 ದಿನಾಂಕ 10/3/2025ರಂತೆ ಕಾಡಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಚುನಾವಣೆ ನಡೆಸಲು ಗೊತ್ತುಪಡಿಸಿದ ಅಧಿಕಾರಿಗಳು ಸಹಾಯಕ ನಿರ್ದೇಶಕ ಅಕ್ಷರ ದಾಸೋಹ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ 24/3/2025 ಸೋಮವಾರ ರಾಜೀನಾಮೆಯಿಂದ ತೆರವಾದ ಉಪಾಧ್ಯಕ್ಷರ ಸ್ಥಾನಕ್ಕೆ ಕಾಡಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಭೆಯನ್ನು ಹಮ್ಮಿಕೊಂಡಿರುತ್ತೇವೆ. ಈ ಸಭೆಯ ಕೆಳಕಂಡ ನಡವಳಿಕೆಗಳು ಕೆಳಕಂಡಂತಿವೆ. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 44ರಂತೆ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಾಯಿತು. ಒಟ್ಟು ಸದಸ್ಯರು 15 ಸದಸ್ಯರು ಹಾಜರಿ, 2 ಗೈರು ಹಾಜರಿ. ಉಪಾಧ್ಯಕ್ಷರ ಸ್ಥಾನ ಸಾಮಾನ್ಯ, ಚುನಾವಣಾ ಪ್ರಕಾರಕ್ಕೆ ಹಾಜರಾತಿ. ಒಟ್ಟು 15 ಗ್ರಾಮ ಪಂಚಾಯತಿ ಸದಸ್ಯರುಗಳು ಸಭೆಯಲ್ಲಿ ಹಾಜರಿರುತ್ತಾರೆ, 2 ಗೈರು ಹಾಜರಾಗಿರುತ್ತಾರೆ. ಉಪಾಧ್ಯಕ್ಷರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ 24/3/2025ರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಸಂಖ್ಯೆ CR 39/25 ದಿನಾಂಕ 10/3/2025ರಂತೆ ಉಪಾಧ್ಯಕ್ಷರ ಚುನಾವಣೆ ಕಾರ್ಯಗಳು ಈ ಕೆಳಕಂಡೆ ನಡೆಯುತ್ತದೆ. ಚುನಾಯಿತ ಸದಸ್ಯರುಗಳಲ್ಲಿ 15 ಜನ ಸದಸ್ಯರು ಸಭೆಯಲ್ಲಿ ಹಾಜರಿದ್ದು ಕಾಡಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಸಹಕರಿಸಿರುತ್ತಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ. ಉಪಾಧ್ಯಕ್ಷರ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಹಲಸೂರು ಗ್ರಾಮದ ವಾರ್ಡು 2ರಿಂದ ಚುನಾಯಿತರಾಗಿರುವ ಶ್ರೀ ರಾಜು ಟಿ ರವರು ಒಬ್ಬರೇ ಮಾತ್ರ ಅಭ್ಯರ್ಥಿಯಾಗಿ ನಿಗದಿತ ಸಮಯದೊಳಗೆ ನಾಮಪತ್ರ ಸಲ್ಲಿಸಿರುತ್ತಾರೆ. ಸದರಿಯವರಿಗೆ ದೂಂತೂರು ವಾರ್ಡ್ ಚುನಾಯಿತ ಸದಸ್ಯರಾದ ಶ್ರೀಮತಿ ರುಕ್ಮಿಣಮ್ಮರವರು ಸೂಚಕರಾಗಿ ಸೂಚಿಸಿರುತ್ತಾರೆ ಹಾಗೂ ರುಕ್ಮಿಣಮ್ಮನವರು ಕೂಡ ಇದನ್ನು ಒಪ್ಪಿರುತ್ತಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ಸಲ್ಲಿಸಿರುವ ನಾಮಪತ್ರ ಪರಿಶೀಲನೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ನಮೂನೆ 1ರಲ್ಲಿ ನಿಗದಿತ ಸಮಯದೊಳಗೆ ಬೆಳಗ್ಗೆ 10 ಗಂಟೆಯವರೆಗೆ ಒಳಗೆ ಸಲ್ಲಿಸಿರುತ್ತಾರೆ. ನಾಮಪತ್ರ ಪರಿಶೀಲನೆಯನ್ನು 11:15ರಲ್ಲಿ ಪರಿಶೀಲನೆ ನಡೆಸಲಾಯಿತು ಹಾಗೂ ನಾಮಪತ್ರ ಪರಿಶೀಲಿಸಿದ ನಂತರ ಕ್ರಮಬದ್ಧವಾಗಿದ್ದು ಅಂಗೀಕರಿಸಲಾಗಿದೆ. ಕ್ರಮಬದ್ಧವಾಗಿ ನಾಮನಿರ್ದೇಶನಗೊಂಡ ಅಭ್ಯರ್ಥಿ ಹಾಗೂ ಸೂಚಕರು ಓದಿ ಹೇಳಲಾಯಿತು. ಸ್ಥಾನಕ್ಕೆ ಆಯ್ಕೆ. ಉಪಾಧ್ಯಕ್ಷರ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಹಲಸೂರು 2nd ವಾರ್ಡ್ನಿಂದ ಚುನಾಯಿತರಾಗಿದ್ದ ಶ್ರೀ ರಾಜು ಟಿ ರವರು ಏಕಮಾತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದು ಉಪಾಧ್ಯಕ್ಷರ ಸ್ಥಾನಕ್ಕೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಹಾಗೂ ಶ್ರೀ ರಾಜು ಟಿ ರವರು ನಾಮಪತ್ರ ವಾಪಸ್ ಪಡೆಯದ ಕಾರಣ ಶ್ರೀ ರಾಜು ಟಿ ರವರು ಹಾಜರಿದ್ದ ಸದಸ್ಯರುಗಳ ಸಮ್ಮುಖದಲ್ಲಿ ಅವಿರೋಧ ಆಯ್ಕೆ ಎಂದು ಪರಿಗಣಿಸಿ ನೂತನ ಉಪಾಧ್ಯಕ್ಷರೆಂದು ಇವಾಗ ಘೋಷಿಸ್ತಾ ಇದ್ದೀವಿ. ಈಗ ಚುನಾವಣಾಧಿಕಾರಿಗಳು ಘೋಷಣೆ ಮಾಡ್ತಾರೆ. ಇವಾಗ
ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಹಲಸೂರು ಸೆಕೆಂಡ್ ವಾರ್ಡ್ನಿಂದ ಚುನಾಯಿತರಾಗಿದ್ದ ರಾಜು ತೀರವರು ಏಕಮಾತ್ರ ಅಭ್ಯರ್ಥಿಯಾಗಿದ್ದು ನಾಮಪತ್ರ ಸಲ್ಲಿಸಿದ್ದು ಉಪಾಧ್ಯಕ್ಷರ ಸ್ಥಾನಕ್ಕೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಹಾಗೂ ಶ್ರೀ ರಾಜು ಟಿರವರು ನಾಮಪತ್ರ ವಾಪಸ್ ಪಡೆಯದ ಕಾರಣ ರಾಜು ಟಿರವರು ಆಡಳಿತ ಸದಸ್ಯರುಗಳ ಸಮ್ಮುಖದಲ್ಲಿ ಅವಿರೋಧ ಆಯ್ಕೆ ಎಂದು ಪರಿಗಣಿಸಿ ನೂತನ ಉಪಾಧ್ಯಕ್ಷರೆಂದು ಘೋಷಿಸಲಾಗಿದೆ. ಶ್ರೀ ರಾಜು ಟಿರವರು ಕಾಡಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಸ್ಥಾನವನ್ನು ವಹಿಸಿಕೊಂಡಿರುತ್ತಾರೆ. ಚುನಾವಣಾ ಗೊತ್ತುಪಡಿಸಿದ ಅಧಿಕಾರಿಯಾಗಿ ಸಂಭ್ರಮೀಯ ಸಭೆಗೆ ಹಾಜರಿದ್ದು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಗ್ರಾಮ ಪಂಚಾಯಿತಿಯ ನಿರ್ಗಮಿತ ಉಪಾಧ್ಯಕ್ಷರಾದ ಕಾಂತಣ್ಣರವರು ಸಹ ಹಾಜರಿದ್ದು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೂ ಸದಸ್ಯರಾದ ಹಾಗೆ ಆಯ್ಕೆಯಾದ ಚಿಕ್ಕನಹಳ್ಳಿ ಉಪಾಧ್ಯಕ್ಷರಿಗೆ ಆಯ್ಕೆಯಾದ ಶ್ರೀ ಟಿ ರಾಜು ಅವರಿಗೆ ನಮ್ಮ ಸಭೆ ನಮ್ಮ ಗ್ರಾಮ ಪಂಚಾಯತಿಯ ಮೂಲಕ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದ ಟಿ ರಾಜು ಅವರು ಸಹ ಹಾಜರಿದ್ದು ಅವ್ರಿಗೂ ಸಹ ಸ್ವಾಗತವನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಧ್ಯಕ್ಷರಾದ ರುಕ್ಮಿಣಮ್ಮ ಅವರು ಸಹ ಹಾಜರಿದ್ದು ಅವ್ರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದೆ. ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸುಂದರಮ್ಮ ಅವರು ಸಹ ಹಾಜರಿದ್ದಾರೆ. ಅವ್ರಿಗೂ ಸಹ ವಂದನೆಗಳನ್ನ ಹಾಗೂ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಇದ್ದಾರೆ. ಅವ್ರಿಗೂ ಸಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಸಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಪಕ್ಕದ ಹಾಕೊಳ್ಳಿ ಹಾಗೂ ಹಾಗೂ ಜೆಸಿಲಂ ಅವರು ಸಹ ಹಾಜರಿದ್ದಾರೆ. ಅವರು ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೂ ಸರೋಜಮ್ಮ ಸರ್ ಹಾಜರಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದು ಸೌಮ್ಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅಧ್ಯಕ್ಷರು ಸದಸ್ಯರು ಚುನಾವಣೆ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಚುನಾವಣಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ. ಪಂಚಾಯಿತಿ ಅಧ್ಯಕ್ಷರಾದಂಥ ರುಕ್ಮಿಣಮ್ಮ ಅವರೇ ಹಾಗೂ ಚುನಾವಣಾಧಿಕಾರಿಯಾಗಿ ಸಂಜೀಂದ್ರಪ್ಪ ಅವರು ಬಂದಿದ್ದಾರೆ. ಅವರಿಗೂ ನಮ್ಮ ಪಂಚಾಯಿತಿ ಕಡೆಯಿಂದ ಹಾಗೂ ಗೌರವಾನ್ವಿತ ಸದಸ್ಯರಾದ ಮಾಜಿ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರು ಹಾಗೂ ನಮ್ಮ ಸಿಬ್ಬಂದಿ ಕಾಡಹಳ್ಳಿ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರೆಗೂ ಹಾಗೂ ನಮ್ಮ ಪಿ ಡಿ ಒರಾದ ಕೃಷ್ಣಪ್ಪರವರೆಗೂ ಸ್ವಾಗತ. ಮತ್ತು ನಮ್ಮ ಕಾಡಹಳ್ಳಿ ಪಂಚಾಯಿತಿಗೆ ಇರುವಂಥ ಸಮಯದಲ್ಲಿ ನಮ್ಮ ಗೌರವಾನ್ವಿತ ಸದಸ್ಯರು ಹಾಗೂ ಪಂಚಾಯಿತಿ ವತಿಯಿಂದ ನಮ್ಮ ಆದಷ್ಟು ಕೆಲಸ ಕಾರ್ಯಗಳು ಸಪೋರ್ಟ್ ಮಾಡಿ ಅಭಿವೃದ್ಧಿಪಡಿಸುವಂಥ ಕಾರ್ಯಗಳಿಗೆ ಸಹಕಾರ ಕೊಟ್ಟು ಮುಂದೆ ಇರುವಂಥ ಟೈಮ್ನಲ್ಲಿ ಚರಂಡಿ ಇರ್ಬೋದು, ರಸ್ತೆ ಕಾಮಗಾರಿ ಇರ್ಬೋದು, ಹೂಳು ಎತ್ತೋದಿರ್ಬೋದು ಮತ್ತು ಇನ್ನಿತರೆ ಕಾಮಗಾರಿಗಳಿಗೆ ಎಲ್ಲ ಸದಸ್ಯರು ಸಹಕಾರ ಕೊಟ್ಟು ಅಭಿವೃದ್ಧಿಪಡಿಸೋಣ ಅಂತೇಳಿ ನಮ್ಮ ಕಾಡಹಳ್ಳಿ ಪಂಚಾಯಿತಿಗೆ ಸಹಕರಿಸಿ ಕೆಲಸ ಮಾಡಬೇಕು ಕೋರ್ತೇನೆ. ಅದಕ್ಕೆಲ್ಲರೂ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ಗೌರವಿತ ಸದಸ್ಯರು ಎಲ್ಲ ಸಹಕಾರ ಕೊಟ್ಟು ಅಭಿವೃದ್ಧಿಪಡಿಸೋಣ ಅಂತೇಳಿ ನಾನು ಮಾತು ಕೊಡ್ತಾ ಇದ್ದೀನಿ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಇಂಧನ ಸಚಿವ ಉಪಮುಖ್ಯಮಂತ್ರಿಗಳಾದಂಥ ಸಾಹೇಬ್ರವ್ರಿಗೂ ಹಾಗೂ ಮಾಜಿ ಸಂಸದರಾದ ಸುರೇಶಣ್ಣ ಅವರು ಅವರ ಸಹಕಾರದೊಂದಿಗೆ ಈ ಕಾಡಹಳ್ಳಿ ಪಂಚಾಯಿತಿಗೆ ಇನ್ನೂ ಸ್ವಲ್ಪ ಅನುದಾನ ತಂದು ಕಾಡಂಚಿನಲ್ಲಿರುವಂಥ ಕಾಡಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಸ್ವಲ್ಪ ಅಭಿವೃದ್ಧಿಪಡಿಸಬೇಕಾಗಿದೆ. ಇನ್ನೂ ಕೆಲಸ ಕಾರ್ಯಗಳು ಆಗಬೇಕು. ಅವರ ಸಹಕಾರದೊಂದಿಗೆ
ನಾವು ಇನ್ನೂ ಹೆಚ್ಚಿನ ಸಹಾಯ ತಗೊಂಡು ಅಭಿವೃದ್ಧಿಪಡಿಸಬೇಕು. ಆದ್ದರಿಂದ ಅವರ ಸಹಾಯ ಕೋರುತ್ತಾ ಅವರಿಗೆ ನಮ್ಮ ನಮಸ್ಕಾರಗಳೊಂದಿಗೆ ಮುಕ್ತಾಯ ಮಾಡ್ತೀವಿ.